ಸಂಪುಟ ವಿಸ್ತರಣೆ ಖಾತೆ ಖ್ಯಾತೆ ಮುಗಿಯಿತು ಅನ್ನುವಾಗಲೇ ಮತ್ತೊಂದು ವಿವಾದಕ್ಕೆ ಸಚಿವ ಜಮೀರ್ ನಾಂದಿ ಹಾಡಿದ್ದಾರೆ. ವಿಜಯನಗರ ಜಿಲ್ಲಾ ಉಸ್ತುವಾರಿಯಾಗಿ ಸ್ವಾತಂತ್ರ್ಯೋತ್ಸವದದ್ದು ಧ್ವಜಾರೋಹಣ ಜವಾಬ್ದಾರಿ ಬೇಡ ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದು ಕೋಲಾಹಲಕ್ಕೆ ಕಾರಣ ಆಗಿದೆ. ಇದು ಕೇಸರಿ ಕಲಿಗಳ ಕೆಂಗಣ್ಣಿ ಗುರಿಯಾಗಿದ್ದು ಸದನದ ಹೊರಗೂ ಒಳಗೂ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಅಂದ್ರೇನೆ ದೇಶದ್ರೋಹಿಗಳ ಪಕ್ಷ ಅಂತ ಹೇಳಿ ಅಶೋಕ್ ಬ್ಲಾಸ್ಟ್ ಆಗಿದ್ದಾರೆ. ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನಾ? ಸರಿ ಇಲ್ಲ. ಒಬ್ಬ ಸಚಿವನಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರಿ? ಈ ಪತ್ರದಲ್ಲಿ ನೀವೇ ಬರ್ಬಿಡಿ ಆರೋಗ್ಯ ಸಮಸ್ಯೆ ಇದೆ ಅಂತ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಡಿಕೆಶಿಗೆ ಬರೆದ ಇದೇ ಪತ್ರವೇ ಸದ್ಯ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಸಚಿವ ಹೇಳ್ತಾನೆ ಅಂತಂದ್ರೆ ಅಂತ ಸಚಿವ ಏನಕ್ಕೆ ಬೇಕು ಕರ್ನಾಟಕದಲ್ಲಿ? ತ್ರಿವರ್ಣ ಧ್ವಜಾರೋಹಣ ಜವಾಬ್ದಾರಿ ಬೇಡವೆಂದು ಜಮೀರ್ ವಿವಾದ. ಚುನಾವಣೆಗಳ ಹಾಗೂ ಪಕ್ಷದ ಸಂಘಟನೆಗೆ ಕೆಲಸ ಮಾಡಬೇಕು. ಹೀಗಾಗಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನ ನಿರ್ವಹಿಸಲು ನನಗೆ ಸಮಯ ಸಿಗಲ್ಲ. ಆದ್ದರಿಂದ ಜಿಲ್ಲಾ ಉಸ್ತುವಾರಿ ನೀಡದಂತೆ ಪತ್ರ ಬರೆದಿದ್ದಾರೆ. ಇಷ್ಟೇ ವಿಚಾರ ಬೇರೆ ದಿನವಾಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದರೆ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಜಯನಗರದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡುವುದರಿಂದಲೂ ಜಮೀರ್ ವಿನಾಯಿತಿ ಕೇಳಿದ್ದಕ್ಕೆ ವಿವಾದದ ಕಿಡಿ ಹೊತ್ತಿದೆ. ಕೇಸರಿ ಕಲಿಗಳು ಜಮೀರ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಅಂದ್ರೇನೆ ದೇಶದ್ರೋಹಿಗಳ ಪಕ್ಷ. ಸಚಿವರಿಗೆ ಘನಂದಾರಿ ಕೆಲಸ ಏನಿದೆ ಅಂತ ಅಶೋಕ್ ಕೆಂಡ. ಇನ್ನು ಜಮೀರ್ ವಿರುದ್ಧ ಅಶೋಕ್ ಕೆರಳಿ ಕೆಂಡವಾಗಿದ್ದು ಟ್ವೀಟ್ ಮಾಡಿ ಕುಟುಕಿದ್ದಾರೆ. ಕಾಂಗ್ರೆಸ್ ಅಂದ್ರೇನೆ ದೇಶದ್ರೋಹಿಗಳ ಪಕ್ಷ. ರಾಷ್ಟ್ರಧ್ವಜ ಹಾರಿಸೋದಕ್ಕೂ ಮನಸ್ಸಿಲ್ಲದಷ್ಟು ದೇಶದ್ರೋಹಿಗಳು ಈ ಸರ್ಕಾರದಲ್ಲಿದ್ದಾರೆ. ಪವಿತ್ರ ತ್ರಿವರ್ಣ ಧ್ವಜಕ್ಕಿಂತ ಅಧಿಕಾರದ ದಾಹ ಹಾಗೂ ಚುನಾವಣಾ ಲೆಕ್ಕಾಚಾರಗಳೇ ಆದ್ಯತೆಯಾಗಿದೆ. ರಾಷ್ಟ್ರಧ್ವಜ ಹಾರಿಸೋದನ್ನು ಒಂದು ಹೊರೆಯಂತ ಭಾವಿಸುವ ಇಂಥವರು ಸಚಿವರಾಗಲು ಅರ್ಹತೆ ಇಲ್ಲ ಅಂತ ಬೆಂಕಿಯಾಗಿದ್ದಾರೆ. ಬಳಿಕ ಇದೇ ವಿಚಾರವಾಗಿ ಮಾತನಾಡಿದ ಅಶೋಕ್, ಸಚಿವರಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಲು ಟೈಮ್ ಇಲ್ಲ ಅಂದ್ರೆ ಇದಕ್ಕಿಂತ ಘನಂದಾರಿ ಕೆಲಸ ಏನಿದೆ ಅಂತ ಜಮೀರ್ ವಿರುದ್ಧ ಖಾರವಾಗಿ ಪ್ರಶ್ನಿಸಿದ್ದಾರೆ. ತಕ್ಷಣ ಇಂಥ ಸಚಿವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ದಿನಾಂಕ 15/8/2026ರಂದು ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗದ ಕಾರಣ ವಿನಾಯಿತಿ ನೀಡಲು ನಮ್ಮಲ್ಲಿ ಕೋರಿದೆ ಅಂತ ಹೇಳಿದೆ. ಅಂದ್ರೆ ಇದಕ್ಕಿಂತ ಗನಂದಾರಿ ಕೆಲಸ ಏನಿದೆ ಮಂತ್ರಿಗೆ? ಕಾರು ಸರ್ಕಾರದ್ದು, ಉಳ್ಕೊಳಕ್ಕೆ ಸರ್ಕಾರ ವ್ಯವಸ್ಥೆ ಮಾಡುತ್ತೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋಕ್ಕೂ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಇಂಥವ್ರನ್ನೆಲ್ಲ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಮಂತ್ರಿ ಮಾಡೋಕ್ಕೆ ಹೋಗಿದ್ದಾರೆ. ಇದು ದೇಶಕ್ಕೆ ಮಾಡಿದಂಥ ಅಗೌರವ ಅಲ್ವೇನು? ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ಆ ಸಂವಿಧಾನದ ಅಡಿಯಲ್ಲಿ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಇದು ಅಗೌರವ ಅಲ್ವೇನು? ಧ್ವಜಾರೋಹಣಕ್ಕೆ ನೋ ಎಂದ ಜಮೀರ್ ವಿರುದ್ಧ ಸದನದಲ್ಲೂ ಕೇಸರಿ ಕಿಚ್ಚು. ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರಿ? ಇನ್ನು ಸದನದಲ್ಲಿ ಜಮೀರ್ ಪಾತ್ರದ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಪ್ರಸ್ತಾಪಿಸಿ ಬೆಂಕಿಯಾದ್ರು. ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಳ್ಳೋದು ಗೌರವದ ಸಂಕೇತ. ಅಲ್ಲಿಗೆ ಹೋಗದಿದ್ದಲ್ಲಿ ಅಂಥವರನ್ನ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಗುಡುಗಿದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವರ ಮೇಲೆ ಇನ್ನೂ ಕ್ರಮ ಆಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಅನಾರೋಗ್ಯದಿಂದ ಆಗಿಲ್ಲ ಅಂದಿದ್ದಾರೆ ಅಂತ ಜಮೀರ್ ಪರ ಪರಮೇಶ್ವರ್ ಬ್ಯಾಟ್ ಬೀಸಿದ್ರು. ಇದಕ್ಕೆ ಗರಂ ಆದ ಅಶ್ವಥ್ ನಾರಾಯಣ್, ಸುನಿಲ್ ಕುಮಾರ್ ಪರಂ ವಿರುದ್ಧವೂ ಕಿಡಿಕಾರಿದ್ರು. ಅಲ್ಲದೆ ಜಮೀರ್ ಅಂತ ಸಚಿವರನ್ನ ತೆಗೆದುಹಾಕಿ ಅಂತ ಬಿಜೆಪಿ ಶಾಸಕರು ಒತ್ತಾಯಿಸಿ ಸಭಾತ್ಯಾಗ ಮಾಡಿದ್ರು. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನ ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ?
ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ, ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಜಿಲ್ಲಾ ಅಲೋಕೇಶನ್ಸ್ ಮಾಡುವಾಗ ಅವ್ರಿಗೆ ಆ ಜಿಲ್ಲೆ ಹಿಂದೆ ಇದ್ರು, ಅದು ಬೇಡ ಬೇರೆ ಜಿಲ್ಲೆ ಕೊಡಿ ಅನ್ನೋ ಇದನ್ನ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಮನೆ ಅಧ್ಯಕ್ಷೆ, ಆರೋಗ್ಯ ಸರಿ ಇಲ್ಲ ಹೋಗೋದಕ್ಕೆ ಒಬ್ಬ ಸಚಿವರಿಗೆ ಆದ್ಯತೆ ಯಾವುದು ಅಂತ ಈ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರಿ? ಏನ್ ಉತ್ತರ ಕೊಡ್ಬೇಕು ನಿಮ್ಗೆ? ಉತ್ತರ ಏನು? ಒಬ್ಬ ಮಂತ್ರಿ ಏನ ದೇಶ ನಿಮ್ಗೆ? ಬಿಜೆಪಿ ನಾಯಕರಿಗಿಂತಲೂ ಹೆಚ್ಚು ದೇಶಭಕ್ತಿ ಜಮೀರ್ಗಿದೆ. ಜಮೀರ್ ದೇಶಭಕ್ತಿಯನ್ನ ಯಾರೂ ಪ್ರಶ್ನಿಸುವಂತಿಲ್ಲ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಜಮೀರ್ ಪರ ವಕಾಲತ್ತು ವಹಿಸಿದ್ದಾರೆ. ಉಸ್ತುವಾರಿ ವಿಚಾರಕ್ಕೂ ಧ್ವಜಾರೋಹಣಕ್ಕೂ ಸಂಬಂಧವಿಲ್ಲ ಎಂದಿದ್ದಾರೆ. ಜಮೀರ್ನಷ್ಟು ದೇಶ ಪ್ರೇಮ ಬಹುಶಃ ಯಾವ ಬಿಜೆಪಿ ಕೂಡ ಇಲ್ಲ. ಅದನ್ನು ಅವ್ರು ಬಂದು ಟೀಕೆ ಮಾಡಬೇಕಂದ್ರೆ ಇಲ್ಲ. ಮತ್ತು ಜಮೀರ್ ಅಹಮದ್ ಅವರು ಎಲ್ಲ ಜಾತಿಯ ವರ್ಗ ಜೊತೆ ಇವತ್ತು ಸೇರಿಕೊಂಡು ಹೋಗುವಂಥ ಮನೋಭಾವ, ಸಹಾಯ ಮಾಡುವಂಥದ್ದು ಯಾರಿಗೂ ಕೂಡ ಇಲ್ಲ. ಅದಕ್ಕಾಗಿ ಜಮೀರ್ ಅವರ ದೇಶ ಪ್ರೇಮವನ್ನು ಪ್ರಶ್ನಿಸುವಂಥ ನೈತಿಕ ಹಕ್ಕೆ ಬಹುಶಃ ಬಿಜೆಪಿಯವರು ಯಾರಿಗೂ ಕೂಡ ಇಲ್ಲ ಹೇಳಲಿಕ್ಕೆ ಬಯಸ್ತಾರೆ. ಜಮೀರ್ ಬೇಡ ಎಂದ ಧ್ವಜಾರೋಹಣ ಬಸವಂತಪ್ಪಗೆ. ಇನ್ನು ಇಷ್ಟೆಲ್ಲ ವಿವಾದ ಸದ್ದುಗದ್ದಲ ಬೆನ್ನಲ್ಲೇ ಸಚಿವ ಜಮೀರ್ ಬೇಡ ಅಂತ ಧ್ವಜಾರೋಹಣ ಜವಾಬ್ದಾರಿ ಸಚಿವ ಬಸವಂತಪ್ಪಗೆ ಶಿಫ್ಟ್ ಆಗಿದೆ. ಬಸವಂತಪ್ಪಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹೊಣೆ ನೀಡಲಾಗಿದೆ. ಒಬ್ಬ ಸಾಮಾನ್ಯ ಪ್ರಜೆಯಾಗಿರಲಿ, ಕುಬೇರನಾಗಿರಲಿ ಅಥವಾ ಜನರಿಂದ ಆಯ್ಕೆಯಾಗುವ ಜನಪ್ರತಿನಿಧಿಗಳೇ ಆಗಲಿ, ಇಲ್ಲಿ ಯಾರು ದೇಶಕ್ಕಿಂತ ದೊಡ್ಡವರಲ್ಲ. ಸಹಸ್ರಾರು ವೀರ ಯೋಧರ ಬಲಿದಾನದಿಂದ ಈ ಪುಣ್ಯ ಭೂಮಿ ಸ್ವಾತಂತ್ರ್ಯಗೊಂಡಿದೆ. ಇದನ್ನೇ ಹಬ್ಬವಾಗಿ ಆಚರಿಸುವ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣದ ಜವಾಬ್ದಾರಿಯೇ ಬೇಡ ಅನ್ನೋ ಮೂಲಕ ಜಮೀರ್ ಹಲವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮುಂದೆ ಇದು ಮತ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.